ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ನಮ್ಮ ಅತ್ತೆ ಟಿಫನ್ ಮಾಡಿದ್ರು. ನಾನು ತಿಂದು ಡ್ಯೂಟಿಗೆ ಟೈಮ್ ಆಯ್ತು ಅಂತ ಹೊಂಟಿದ್ದೆ. ನಮ್ಮ ಗುಬ್ಬಿ ಎದ್ದಿದ್ರು ಇವತ್ತು. ಗುಬ್ಬಿ ಅವ್ರ ಪಪ್ಪ ಹೊಂಟಾರಂತೆ ಬಾಯ್ ಮಾಡತ್ತಿದ್ಲು. ಪಪ್ಪ ನನ್ನ ಬಿಟ್ಟು ಬರಕ್ಕೆ ಹೊಂಟಾರಂತ ಗೊತ್ತಿರಲಿಲ್ಲ ಆಕೆಗೆ. ನೋಡ್ರಿ ಬಾಯ್ ಮಾಡತ್ತಾಳ ಅವ್ರ ಪಪ್ಪಾಗ. ನಮ್ಮ ಅತ್ತೆ ನೀರು ಬಂದಿದ್ದು ನೀರು ಹಿಡಿಯತ್ತಿದ್ರು. ನಮ್ಮ ಅತ್ತೆ ಕಡೆ ಕೂಡ ಆಗ್ತಿದ್ದೆ ಆಕಿನ್ನ. ಅವಾಗ ಗೊತ್ತಾಯ್ತು ಆಕಿಗೆ ನಾನು ಹೊಂಟೀನಿ ಅಂತೇಳಿ. ಬಾಯ್ ಮಾಡತ್ತಾಳ ನೋಡ್ರಿ. ಒಟ್ಟ ಅಳಲಕ್ಕಿನ ಹೋಗುವಾಗ. ಡ್ಯೂಟಿ ಮುಗಿಸ್ಕೊಂಬಂದೆ. ಸಾಯಂಕಾಲ ಸೊಪ್ಪತ್ತಿತ್ತು. ನಮ್ಮ ಅತ್ತೆ ಬಟಾಣಿ ಸುಲಾತಿತ್ತು. ನಿನ್ನೆ ಸಂತೆ ಇತ್ತು ಬಂದಿರುವಾಗ ನಮ್ಮ ಮಾಮ ತಂದಿದ್ರು. ಎಲ್ಲ ಬೇಡಿಸಿಡತ್ತಿದ್ವಿ. ನಮ್ಮ ಗುಬ್ಬಿ ನೋಡ್ರಿ, ನಮ್ಮ ಗುಬ್ಬಿದ ಬರೀ ಕಿತಾಪತಿ. ಒಟ್ಟ ಸುಮ್ಕುಂದ್ರಂಗಿಲ್ಲಕ್ಕಿ. ಎಲ್ಲ ಕೆಲಸನೂ ಮಾಡ್ತಿರಂತಾಳ. ಅಮ್ಮ ಊಟಕ್ಕೆ ಏನು ಮಾಡ್ತೀವಿ ಇವತ್ತು ಚಪಾತಿ ಮತ್ತು ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ. ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ ಹೆಂಗದ? ಇವತ್ತು ಸ್ಪೆಷಲ್ ಆಗಿ ಮಾಡತ್ತೀನಿ. ಸರಿ, ಆಮೇಲೆ ನೋಡ್ತೀನಿ. ಬರ್ನ ಇವತ್ತು ಒಂದು ಹೊಸ ರೆಸಿಪಿ ಟ್ರೈ ಮಾಡತ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ನೋಡತ್ತಿದ್ದೆ. ಸ್ಕ್ರೋಲ್ ಮಾಡ್ತಾ ಒಂದು ವಿಡಿಯೋ ಸಿಕ್ತು. ಅದು ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ ಅಂತೇಳಿ. ನಮ್ಮ ಮನೆಯಲ್ಲೂ ಸೊಪ್ಪಿತ್ತು, ಬಟಾಣಿ ಇತ್ತು. ಸೊ ಹಂಗಾಗಿ ಇವತ್ತು ಇದನ್ನ ಮಾಡ್ಬೇಕಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಿಲ್ಲ, ಅದಕ್ಕೊಂದು 2 ಈರುಳ್ಳಿ ಬೇಕು, ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಇದ್ದರೆ ಸಾಕು. ಗ್ರೇವಿ ರೆಡಿ ಆಗುತ್ತೆ. ಮೊದಲು 2 ಈರುಳ್ಳಿ ಹೆಚ್ಕೊಂಡು ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಆಯಿತು. ಅದು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ಪೂರ್ತಿ ಫ್ರೈ ಆದಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ನೋಡಿರಿ, 1 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅದನ್ನು ನೀಟಾಗಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ. ಈಗ ನೋಡ್ರಿ, ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ತಾ ಮೇಲ್ಗಡೆ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಎಣ್ಣೆ ಒಳಗೆ. ಅದು ಸ್ವಲ್ಪ ಆಯಿಲ್ ಬಿಡೋ ಥರ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕು. ಸ್ವಲ್ಪ ನೋಡ್ರಿ, ಕುದೀತಾ ಐತೆ. ಈಗ ಸ್ವಲ್ಪ ಧನಿಯಾ ಪೌಡರ್, ಅರಿಶಿನ ಪೌಡರ್ ಮತ್ತು ಖಾರದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಸ್ವಲ್ಪ ಬೇಯಿಸ್ಬೇಕು. ಅದನ್ನ ಸ್ವಲ್ಪ ಸಾಲ್ಟ್ ಹಾಕಿದೆ. ಸ್ವಲ್ಪ ಎಣ್ಣೆ ಬಿಡೋ ಥರ ಬೇಯಿಸ್ಬೇಕಷ್ಟೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದಾಗ. ಈಗ ಬಟಾಣಿ ಹಾಕಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೋಬೇಕು. ಗಟ್ಟಿ ಬೇಕಿದ್ರೆ ಸ್ವಲ್ಪ ಹಾಕ್ರಿ, ಭಾಳ ತೆಳು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ರಿ. ಅದಾದಮೇಲೆ ಸ್ವಲ್ಪ ಬೇಯಿಸ್ಕೋಬೇಕು. ಬಟಾಣಿ ಬೆಂದಾದಮೇಲೆ ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಸ್ವಲ್ಪ ಆದಮೇಲೆ ರೆಡಿ ಆಗೋಯ್ತು. ಈಗ ನೋಡ್ರಿ,
ನಾನು ಚಪಾತಿ ಕಾಂಬಿನೇಷನ್ಗೆ ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡಿದ್ದೆ. ವಿಡಿಯೋದಾಗ ಅಷ್ಟೇ ಚಂದ ಕಾಣ್ಬಾರ್ದು ತಿನ್ನೋಕೆ ಇಲ್ಲಿ ನೋಡ್ರಿ ನಮ್ಮ ಮಾಮ ನೋಡೋಕೆ ಚೆನ್ನಾಗಿ ಕಾಣ್ತೈತಿ, ತಿನ್ನೋಕೆ ಹೆಂಗೈತಿ ಅಂತ ಹೇಳತ್ತಿದ್ರು. ಅದಕ್ಕೆ ತಿಂದಾದ್ಮೇಲೆ ಹೇಳ್ರಿ ಅಂತ ಹೇಳತ್ತಿದ್ರು. ನೋಡ್ರಿ ಏನಾಗೈತೆ ಅಂತ ಹೇಳಿ ನಮ್ಮ ಅತ್ತೆ ಚೆನ್ನಾಗೈತೆ ಅಂತ ಹೇಳಿದ್ರು, ನಮ್ಮ ಮಾಮನೂ ಚಲೋ ಆಗೈತೆ ಅಂತ ಹೇಳಿದ್ರು. ನೀವು ಒಂದ್ಸಲ ಟ್ರೈ ಮಾಡಿರಿ, ಟೇಸ್ಟ್ ಮಾತ್ರ ಭಾರಿ ಆಗಿತ್ತು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಲೋ